ಮತ ಚಾಚೂಡ ಸುದ್ದಿಗೆ ಸ್ವಾಗತ. ರಾಯಚೂರಿನಾಗ ಗ್ಯಾಸ್ ಟ್ರಬಲ್ ಹೆಚ್ಚಾಗೈತ್ ನೋಡ್ರಿ. ತಿಂಗಳಗಟ್ಲೆ ಕಾದ್ರೂ ಮಂದಿಗೆ ಸಿಲಿಂಡರ್ ಸಿಗಾಕತ್ತಿಲ್ಲ. ಆದ್ರ ಪ್ಯಾಟ್ಯಾಗ ಸಣ್ಣ ಸಣ್ಣ ಹೋಟೆಲ್ನವರು ಸಿಲಿಂಡರ್ ಇಟ್ಟಾರ. ಇದ್ರಾಗೆಲ್ಲ ಭಾಳ ಕರಾಮತ್ ನಡೆದೈತಿ ಅಂತ ಮಂದಿ ಸಿಟ್ಟಾಗ್ಯಾರ. ರಾಯಚೂರಿನಾಗ ಗ್ಯಾಸ್ ಸಿಲಿಂಡರ್ ಅಂಗಡಿಗೆ ದಿನಾಲೂ ಎಡತಾಕಿ ಮಂದಿಗೆ ಸಾಕಾಗೈತಿ. ಮನೆಯಾಗ ಸಿಲಿಂಡರ್ ಖಾಲಿಯಾಗಿ ನಂಬರ್ ಹಚ್ಚಿ ತಿಂಗಳು ಕಳೆದ್ರೂ ಸಿಲಿಂಡರ್ ಸಿಗ್ಬಂದು. ಹಿಂಗಾಗಿ ಗ್ಯಾಸ್ ಏಜೆನ್ಸಿಗೆ ಬಂದು ಕೇಳಿದ್ರ ಇನ್ನೂ ನಿಮ್ ಪಾಳಿ ಬಂದಿಲ್ಲ, ಸಿಲಿಂಡರ್ ಶಾರ್ಟೇಜ್ ಅದಾವಂತ ಸಾಗ ಹಾಕ್ತಾರ. ಮಂದಿ ಇಷ್ಟೆಲ್ಲ ಪರದಾಡಕತ್ತಿದ್ರ ಪ್ಯಾಟ್ಯಾಗ ಹೋಟೆಲ್ ಇಟ್ಟಿರೋ ತಳ್ಳುಗಾಡಿಯವರು ಸಿಲಿಂಡರ್ ಇಟ್ಟಿರೋದು ಕಂಡು ಬರ್ತೈತಿ. ಇವರಿಗೆಲ್ಲ ಹೆಂಗ್ ಸಿಲಿಂಡರ್ ಸಿಗ್ತಾವ ಅನ್ನೋದು ಪ್ರಜ್ಞಾವಂತರ ಪ್ರಶ್ನೆ ಆಗೈತಿ. ಅರೆ ಇನ್ನೊಂದ್ ಕಡೆ ನೋಡ್ತೀವಿ, ಆ ಕ್ರಾಸು ಈ ಕ್ರಾಸ್ ಅಲ್ಲೆಲ್ಲ ಎಲ್ಲೆಲ್ಲೋ ಸಿಲಿಂಡರ್ಗಳು ಸಪ್ಲೈ ಆಗೋದು ಕಾಣ್ತಾ ಇದೀವಿ. ಸೊ ಈ ರೀತಿಯಾದಂಥ ಅತಂತ್ರ ಒಳ್ಳೇದಲ್ಲ. ಮತ್ತೆ ಇದಕ್ಕೆ ಕಾರಣನೂ ಸ್ಪಷ್ಟ ಇಲ್ಲ. ಅವ್ರು ಹೇಳ್ತಾರೆ ಪ್ರೊಡಕ್ಷನ್ ಅಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ, ಆದ್ರೆ ಅಕ್ಕಪಕ್ಕದ ಊರುಗಳಲ್ಲೆಲ್ಲ ಏನು ಕಂಪ್ಲೇಂಟ್ಸ್ ಇಲ್ಲ, ಅಲ್ಲೆಲ್ಲ ಸರಾಗವಾಗಿ ಸಿಗ್ತಾ ಇದೆ. ಬಜ್ಜಿ ಕರಿಯಾಕತ್ತಿರೋ ಸಣ್ಣ ಸಣ್ಣ ಹೋಟೆಲ್ನವರಿಗೆ ಬೇಕಾದಾಗ ಸಿಲಿಂಡರ್ ಸಿಗ್ತೈತಿ. 200 ರೂಪಾಯಿ ಹೆಚ್ಚಿಗೆ ಕೊಟ್ಟು ಬ್ಲ್ಯಾಕ್ನಾಗ ಸಿಲಿಂಡರ್ ತಗೋತಾರಂತ. ಇಂಥವರಿಗೆ ಗ್ಯಾಸ್ ಏಜೆನ್ಸಿಯವರು ತಂದು ಸಿಲಿಂಡರ್ ಕೊಡ್ತಾರ ಅನ್ನೋ ಆರೋಪ ಐತಿ. ಅಷ್ಟ ಅಲ್ಲ, 200 ರೂಪಾಯಿ ಹೆಚ್ಚಿಗೆ ಕೊಟ್ರ ಟೈಮ್ನಾಗ ಮನಿಗೂ ತಂದು ಲಘುನ ಸಿಲಿಂಡರ್ ಕೊಡ್ತಾರಂತ. ಕಮರ್ಷಿಯಲ್ ಸಿಲಿಂಡರ್ ಬೇಕಂದ್ರ 350 ರೂಪಾಯಿ ಹೆಚ್ಚಿಗೆ ವಸೂಲಿ ಮಾಡ್ತಾರಂತ. 45 ಡೇಸ್ ಮುಗಿತು, ಮುಗಿದ್ಮೇಲೆ ಮತ್ತೆ ಲೋಡ್ ಬಂದಿಲ್ಲ ಅಂತ ಹೇಳ್ತಾರೆ. ಲೋಡ್ ಬಂದಿಲ್ಲ ಅಂತ ರಿಟರ್ನ್ ಮತ್ತೆ ಊರಿಗೆ ಹೋಗ್ಬೇಕು ನಾವು. ಮತ್ತೆ ಬಂದಿವಿ ಅಂತಂದ್ರೆ ಆಮೇಲೆ ಲೋಡ್ ಬಂದಿಲ್ಲ ಅಂತ ಅದೇ ಪ್ರಾಬ್ಲಮೇ ಕೊಡ್ತಾರೆ. ಮತ್ತೆ ಇವಾಗ ಶುಕ್ರವಾರ ಬಂದಿಲ್ಲ ಮತ್ತೆ ಶನಿವಾರ ಬಾ ಅಂತ ಹೇಳ್ತಾರೆ ನಮ್ಗೆ. ರೂಲ್ಸ್ ಪ್ರಕಾರ ನಂಬರ್ ಹಚ್ಚಿಂದ 2 ದಿನದಾಗ ಸಿಲಿಂಡರ್ ಕೊಡ್ಬೇಕು. ಆದ್ರ ರಾಯಚೂರಿನಾಗ ಅಂದಾ ದರ್ಬಾರ್ ನಡೆದೈತಿ. ರೊಕ್ಕ ಹೆಚ್ಚಿಗೆ ಕೊಡೋ ಮಂದಿಗೆ ಸಿಲಿಂಡರ್ ಕೊಡ್ತಾರಂತ. ಆಹಾರ ಇಲಾಖೆ ಅಧಿಕಾರಿಗಳಿಗೆ ಮಂದಿ ತ್ರಾಸ ಗೊತ್ತಾಗ್ವಲ್ದು. ಜನರೆಲ್ಲ ಸಿಟ್ಟಿಗೇಳೋಕ್ಕಿಂತ ಮೊದಲ ಅಂಧಾ ದರ್ಬಾರಿಗೆ ಕಡಿವಾಣ ಹಾಕ್ಬೇಕು ನೋಡ್ರಿ. ಗುರುರಾಜ್ ಹುಗಾರ್, ಸುವರ್ಣ ಸುದ್ದಿವಾಹಿನಿ, ರಾಯಚೂರು. ಬಿಜಾಪುರದ ಬಬಲಾದಿ ಸದಾಶಿವನ ಜಾತ್ರಿನ ಕುಡುಕರ ಜಾತ್ರಿ ಅಂತ ಕರೀತಾರ ನೋಡ್ರಿ. ಇದಕ್ಕ ಕಾರಣ ಅಂದ್ರ ಇಲ್ಲಿ ದ್ಯಾವರ ಸದಾಶಿವಪ್ಪಗ ದಾರುನ ನೈವೇದ್ಯ, ದಾರುನ ತೀರ್ಥ. ದರಾ ವರ್ಷ ಜಾತ್ರಿ ಟೈಮ್ನಾಗ ಕರ್ನಾಟಕ ಅಷ್ಟ ಅಲ್ದ ಮಹಾರಾಷ್ಟ್ರದಿಂದಲೂ ಇಲ್ಲಿಗೆ ಬರೋ ಭಕ್ತರು ತಮ್ಮ ತಮ್ಮ ತಾಕತ್ತಿನಂಗ ದಾರು ಹಂಚಿ ದಾರು ಕುಡ್ದ ಹರಕಿ ತೀರ್ಸಾಕತ್ತಾರ. ಏನ್ರಪ್ಪ ಹಿಂಗ್ಯಾಕೆ ಇವರು ಬಟಾಬೈಲ್ನಾಗ ಸಿಂಗ್ರಿಗಳಂಗ ಕುಡ್ಕೊಂತ ಕುಂತಾರಂದ್ರೇನ? ನಿಮ್ಮ ಅನುಮಾನ ಖರೆ ನೋಡ್ರಿ. ಹಿಂಗ ಬಟಾಬೈಲ್ನಾಗ ದಾರು ಕುಡಿಸ್ಕೊಂತ ಕುಂತಾಬ್ರು ಕಾಣೋದು ನಮ್ಮ ಬಿಜಾಪುರದಾನ ಬಬಲಾದಿ ಸದಾಶಿವನ ಜಾತ್ರೆಯಾಗ. ಇಲ್ಲಿನ ಸದಾಶಿವನ ಮೂಲ ಮಠ ಮತ್ತ ಶಾಖಾ ಮಠದಾಗ ತಲಿತಲಾಂತರದಿಂದ ಬಂದ ಸಂಪ್ರದಾಯ ಅಂದ್ರ ಇಲ್ಲಿನ ದೇವರಿಗೆ ದಾರುನ ನೈವೇದ್ಯ ಮತ್ತ ಇಲ್ಲಿ ದಾರುನ ತೀರ್ಥ. ಅವ್ರ ಮಾತ್ನಾಗೆ ಕೇಳ್ರಲ್ಲ. ಎಷ್ಟೋ ಸಲ ನೋಡ್ತೀನಿ ನಾನು, ಅತಿಶಯ ಈ ದಾರು ಕುಡಿದ್ರು ಕೂಡ ಎಷ್ಟೋ ಮಂದಿ ಏನಾದರೂ ಕೂಡ ಎಲ್ಲಿ ಅನಾಹುತ ಎನ್ನ ತನಕ ಯಾವಲ್ಲಿ ಏನೂ ಆಗಿಲ್ಲ. ಒಂದು ಅಕ್ಷರಶಃ ಹೇಳೋದಂದ್ರೆ ಈ ದೇವ್ರದೊಂದು ಪರೋಪಕಾರ ಇಂಥದೈತಿ. ಯಾವುದೇ ಪರಿಸ್ಥಿತಿ ಒಳಗೆ ಎಷ್ಟೋ ಜನ ಹಂಗೆ ಆದರೂ ಕೂಡ ಎಲ್ಲಿ ಯಾರಿಗೆ ಅನ್ನು ಕುಂದು ಕೊರತೆ ಬರಲಾರ್ದಂಗೆ ಸಂರಕ್ಷಣೆ ಹಾಕೋತ್ ಬಂದೈತಿ. ಅದು ಒಂದು ಇತಿಹಾಸ ಐತಿ. ಏನು ಕಡಿಮೆ ಇಲ್ಲ, ಏನಿಲ್ಲ, ಒಳ್ಳೇದೈತಿ, ಎಲ್ಲ ಚಲೋ ಐತಿ. ಅವನಿಂದ ನಮಗೆಲ್ಲ ಒಳ್ಳೇದಾಗೈತಿ. ಒಂದು ಏನು ಪುಸ್ತಕ ಬರ್ತದೆ ದೇವರಿಗೆ, ಅದೆಲ್ಲ ಚೆನ್ನಾಗಿರುತ್ತೆ. ನಮ್ಗೆ ಎಲ್ಲ ಒಳ್ಳೇದೈತ್ರಿ. ದರಾ ವರ್ಷದಂಗ ಈ ವರ್ಷನೂ ಶಿವರಾತ್ರಿ ಅಮಾವಾಸಿ ಇಂದ 4 ದಿನ ಬಬಲಾದ್ಯಾಗ ಸದಾಶಿವನ ಜಾತ್ರಿ ನಡ್ಯಾಕತ್ತೈತಿ. ನಿನ್ನೆ ರಾತ್ರಿ ರಥೋತ್ಸವ ನಡೀತ. ಇವತ್ತ ಸಂಪ್ರದಾಯದಂಗ ಪಂತಿ ಅಂದ್ರ ಪ್ರಸಾದ ಕಾರ್ಯಕ್ರಮ ನಡೀತ. ಉತ್ತರ ಕರ್ನಾಟಕ ಅಲ್ದ ಮಹಾರಾಷ್ಟ್ರದಿಂದ ಬಂದ ಸಾವಿರಾರು ಭಕ್ತರು ಜಾತ್ರೆಯಾಗ ಪಾಲ್ಗೊಂಡಿದ್ರ. ಅವರೆಲ್ಲ ತಮ್ಮ ತಮ್ಮ ತಾಕತ್ತಿನಂಗ ಅನುಕೂಲ ಆದಷ್ಟು ದಾರುನ ತೀರ್ಥ ನೈವೇದ್ಯ ಅಂತ ಹಂಚಿ ತಾವು ಕುಡ್ದು ಭಕ್ತಿ ಭಾವದಾಗ ಮಿಂದಿದ್ರು ನೋಡ್ರಿ. ಇದಕ್ಕ ಬಬಲಾದಿ ಮುತ್ಯಾರ ಇದಕ್ರಿ ನಮಗೆ ದೇವ್ರ ಆನಂದ ಇಟ್ಟಾನು. ಎಲ್ಲ ನಾವು ಇದು ತಗೋತೀವ್ರಿ, ಕಟ್ಕೋದ್ರಿ ಬಾಟ್ಲಿ ಸಕಟ್ರ ಕರೆ ಆನಂದ ಐತ್ರಿ. ಅವ್ರ ಸೇವೆ ಮಾಡ್ತಾ ನಮ್ಗೆ ಏನ್ ಬೇಕಾದ್ ಸಿಗ್ತೈತಿ. ಮಂದಿ ತಿಳ್ಕೊತಾರ, ಕುಡ್ದಾಳಿ ಏನ್ ಬೀಳ್ತಾವ, ಹಿಂಗ್ ಮಾಡ್ತಾವ, ಏನಿಲ್ಲ. ನಮಗ ಅದ ನಾವು ವರ್ಷ ಮಾಡ್ತೀವಿ. ನಮ್ಮ ದೇವ್ರ ಆನಂದ ಇಟ್ಟಾನು. ಅವ್ರ ಗುರುಗಳ ಪುಣ್ಯ ಐತಿ, ನಮಗ ಐತಿ. ವರ್ಷ ಬರ್ತೀವಿ, 20 ವರ್ಷದ ಬರ್ಲಾತಿ. ನಮ್ ಹಿರಿಯ ಹಿಡ್ಕೊಂಡ 4 ತಿಳ್ಕೊಂಡ್ ಬರ್ತೀವಿ. ಜಾತ್ರೆ ಟೈಮಿನ್ಯಾಗ ಬರೋ ಭಕ್ತರೆಲ್ಲ ದಾರು ತೀರ್ಥನ ಪಾರ್ಸಲ್ ತಂದಿರ್ತಾರ.
ಇನ್ನು ಈ ಊರಾನ ಭಾಳ ಕಡೆ ಜಾತ್ರಿ ಟೈಮ್ನಾಗ ಅಗ್ಗದ ದಾರು ಮತ್ತು ಕಳ್ಳಬಟ್ಟಿ ಸಹಿತ ಸಿಗ್ತೈತಿ. ಈ ಸಂಪ್ರದಾಯನ ತಡೆಯಾಕ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಮತ್ತು ಅಬಕಾರಿ ಇಲಾಖೆಯವರ ಎಷ್ಟು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡ್ರೂ ಪ್ರಯೋಜನ ಆಗಿಲ್ಲ. ಜಾತ್ರೆಗೆ ಬರೋ ಭಕ್ತರಿಗೆ ಸ್ವತಃ ಮನವರಿಕೆಯಾಗೋ ತನಕ ಇದು ಹಿಂಗ ನಡಿತೈತಿ ಅನ್ನೋದು ಇಲ್ಲಿನ ಪ್ರಜ್ಞಾವಂತರ ಮಾತದ. ಕ್ಯಾಮ್ರಾ ಪರ್ಸನ್ ಸಂಗಮೇಶ್ ಕೂಡ ರಾಜು ಪಾಟೀಲ್, ಸುವರ್ಣ ನ್ಯೂಸ್ 24/7 ಬಿಜಾಪುರ. ನಮ್ಮ ಸುವರ್ಣ ನ್ಯೂಸ್ನಾಗ ಬರೋ ಎಲ್ಲ ಕಾರ್ಯಕ್ರಮ ಹೆಂಗೈತಿ, ನಿಮಗೇನು ಅನ್ನಿಸ್ತೈತಿ ನಮಗೆ ಹೇಳ್ರಿ. ನಮ್ಮ ವಿಳಾಸ ಹಿಂಗದ feedback@suvarnanews.in. ಇದಕ್ಕ ಮಿಂಚಂಚೆ ಮಾಡ್ರಿ, ನಿಮ್ಮ ಮನಸ್ನಾಗ ಏನದ ಅನ್ನೋದನ್ನ ನಮಗ್ ತಿಳಿಸ್ರಿ. ಇದು ಇವತ್ತಿನ ನಮ್ಮ ಕಡೆ ಸುದ್ದಿ. ಮತ್ತೆ ನಾಳೆ ಚಾಚೂಡ ಇಟ್ಕೊಂಡು ಕಾಯ್ತಿರಲ್ರ, ಶರಣ್ರಿ.